ಓಂ ಶ್ರೀ ಸದ್ಗುರು ದೇವರೇ ನಮಃ. ಯಾವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಶಾಲೆಯ ಮುಖ್ಯ ಗುರು ಮಾತೆಯವರಲ್ಲಿ, ನನ್ನ ಸಹೋದರಿಯಾಗಿರುವಂತಹ ಅತಿಥಿ ಶಿಕ್ಷಕರಲ್ಲಿ, ಇಲ್ಲಿ ಬಂದಿರುವಂತಹ ಓಣಿಯ ಹಿರಿಯ ತಾಯಂದಿರಲ್ಲಿ, ಎಲ್ಲ ಮುದ್ದು ಮಕ್ಕಳಲ್ಲಿ ಎಲ್ಲರಿಗೂ ಸಹ ಡಿ ದೇವರಾಜ್ ಅರಸರವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನೋಡಿ ಮುದ್ದು ಮಕ್ಕಳೇ, ಇಂದು ನಾನು ಕರ್ನಾಟಕದ ಮಹಾನ್ ಸಮಾಜ ಸುಧಾರಕರಾದ ಡಿ ದೇವರಾಜ್ ಅರಸು ಅವರ ಕುರಿತು ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಡಿ ದೇವರಾಜ್ ಅರಸು ಅವರು 1915 ಮೇ 20 ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲಹಳ್ಳಿಯಲ್ಲಿ ಜನಿಸಿದರು. ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ 2 ಅವಧಿಯಲ್ಲಿ ಸೇವೆ ಸಲ್ಲಿಸಿದವರು. ಈ ಸದ್ಯ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಇವರು ಡಿ ದೇವರಾಜ್ ಅರಸುರವರು 2 ಅವಧಿಯನ್ನು ಸುಮಾರು 10 ವರ್ಷಗಳ ಕಾಲ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದವರು. ಇವರು ಬರ್ತ್ಡೇ ಹುಟ್ಟಹಬ್ಬ ನಾವ್ ಯಾಕೆ ಮಾಡಬೇಕಾಗಿತ್ತಪ್ಪ ಅಂತಂದ್ರ, ಇವರು ಸಮಾಜದ ಹಿಂದುಳಿದವರು, ಬಡವರು ಮತ್ತು ಶೋಷಿತ ವರ್ಗಗಳ ಅಭಿವೃದ್ಧಿಗಾಗಿ ಅವರು ಮಹತ್ವದ ಕಾರ್ಯಕ್ರಮಗಳನ್ನ ಜಾರಿಗೆ ತಂದವರು. ಯಾರ ಬಡವರದಾರ, ದೀನರು, ದಲಿತರು, ಮಾದರು, ಕೆಲವಾದಿರು, ಇಂಥ ಅನೇಕ ಹಿಂದುಳಿದಂತ ಮಕ್ಕಳಿಗೆ, ಹಿಂದುಳಿದ ಜನರಿಗೆ ಪಾಪ ಅವ್ರು ಏನ್ ಮಾಡಿದ್ರ, ಅನೇಕ ಕಾರ್ಯಕ್ರಮಗಳನ್ನ ತಂದವರು. ಅವರ ಆಡಳಿತ ಪ್ರಮುಖ ಸಾಧನೆಗಳಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಒತ್ತು ನೀಡಿದ್ದು, ಭೂ ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು ಮತ್ತು ಬಡ ರೈತರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಒದಗಿಸಲು ಪ್ರಯತ್ನಿಸಿದ್ದು ಪ್ರಮುಖವಾಗಿದೆ. ಉಳುವವನೇ ಭೂಮಿಯ ಒಡೆಯ ಎಂಬ ಭೂ ಸುಧಾರಣೆಯ ಆಶಯವು ಕರ್ನಾಟಕದ ಗ್ರಾಮೀಣ ಸಮಾಜದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಯಿತು. ದೇವರಾಜ್ ಅರಸು ಅವರು ಶಿಕ್ಷಣಕ್ಕೂ ಹೆಚ್ಚಿನ ಮಹತ್ವ ನೀಡಿದವರು. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅವಕಾಶಗಳು ಹೆಚ್ಚಬೇಕು ಎಂಬ ಉದ್ದೇಶದಿಂದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳನ್ನು ಬೆಂಬಲಿಸಿದವರು. ಸಮಾಜದಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅವಕಾಶಗಳ ಸಮಾನ ಹಂಚಿಕೆಗೆ ಅವರು ಒತ್ತು ನೀಡಿದರು. ಸರಳ ಜೀವನ, ಜನಪರ ಆಡಳಿತ ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆ ಅವರನ್ನು ಕರ್ನಾಟಕದ ಇತಿಹಾಸದಲ್ಲಿ ವಿಶಿಷ್ಟ ನಾಯಕರನ್ನಾಗಿ ಮಾಡಿದೆ. ಕೊನೆಯದಾಗಿ ಸಮಾಜದ ಕಟ್ಟಕಡೆಯ ಅಭಿವೃದ್ಧಿಯ ಅವಕಾಶ ಸಿಗಬೇಕು. ಅಂದ್ರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಏನಾಗಬೇಕು, ಅಭಿವೃದ್ಧಿ ಆಗಕ ಅವಕಾಶ ಸಿಗಬೇಕು. ಬರೀ ಮುಂದಿದ್ದವ್ರು ಮುಂದೆ ಹೋಗುದು, ಅಂದ್ರೆ ಶ್ರೀಮಂತರಾಗಿ ಹೋಗುದು, ಬಡವರಾಗಿ ಸತ್ತು ಹೋಗುದು, ಸಾಲದಾಗ ಕೊಳಿದು ಆಗ್ತದೆ. ಆ ರೀತಿ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಂಥವ್ರು. ಅದಕ್ಕ ಅವರ ಜನಪರ ಚಿಂತನೆ ನಮಗೆಲ್ಲರಿಗೂ ಸ್ಫೂರ್ತಿಯಾಗಬೇಕು. ಡಿ ದೇವರಾಜ್ ಅರಸು ಅವರ ಆದರ್ಶಗಳನ್ನು ನೆನಪಿಸಿಕೊಂಡು ಸಮಾನತೆ ಮತ್ತು ಸಮಾಜ ನಿರ್ಮಾಣಕ್ಕೆ ಅಂತ ಹೇಳ್ತಾ, ಮತ್ತೊಮ್ಮೆ ಡಿ ದೇವರಾಜ್ ಅವರ ಜಯಂತಿ ಹಾರ್ದಿಕ ಶುಭಾಶಯ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಭಾರತ್. ನೋಡ್ರಿ, ಇವರು ಯಾರಪ್ಪ ಅಂತಂದ್ರ ಬಹಳ ಬಡವ್ರ ಬಗ್ಗೆ ಕನಿಕರ ಉಳ್ಳಂತವ್ರು. ನೀವು ಸಹ ಇಂಥ ಬಡವ್ರ ಬಗ್ಗೆ, ಒಳ್ಳೆಯವ್ರ ಬಗ್ಗೆ ಒಳ್ಳೇದ್ ಮಾಡ್ಬೇಕಂತವ್ರು ಮೊದಲು ನಾವು ಶಾಣ್ಯರ ಆಗ್ಬೇಕು. ಸಾಲಿ ಕಲ್ತ್ರ ಬರ್ತಾ, ಹಂಗ ಬರೋದಲ್ಲ. ಗಂಗಾಧರ ಸಾಲಿ ಕಲ್ತ್ರ ಮತ್ತೊಬ್ರಿಗೆ ಒಳ್ಳೇದ್ ಮಾಡಕ್ ಬರ್ತ. ಈಗ ನನಗ ಗೊತ್ತದು, ನನಗ ಆಧಾರ್ ಕಾರ್ಡ್ ಹೆಂಗ್ ಮಾಡಿಸ್ಬೇಕು, ಕಾಸ್ಟ್ ಇನ್ಕಮ್ ಹೆಂಗ್ ತೆಗಿಸ್ಬೇಕು, ಎಲ್ಲ ನನಗೆ ಗೊತ್ತದವು. ಹಿಂಗಾಗಿ ನಾ ಇಲ್ಲೇ ಕುಂತಲ್ಲಿ ಬೇಕಾದ ಹೇಳಿದ್ರು ಕೆಲಸ ಆತವ್. ನನಗ ಸಾಲಿ ಕಲ್ತಿಲ್ಲ ಅಂತಂದ್ರ ಹೋಗಿ ಆಧಾರ್ ಕಾರ್ಡ್ದಾಗ ಅಲ್ಲಿ 1 ವಾರ ಗಂಟ್ಲಿ ಪಾಳೆ ಕಟ್ಬೇಕು. OTP ಹೇಳು, ಅದನ್ನ ಹೇಳು, ತಂಬ ಬರೋ ಅಂತು, ಎಬ್ಬರು ಬರೋ ಅಂತು. ಅದ ಈಗ ಇಂಥವೆಲ್ಲ ಸಮಸ್ಯೆ ಆಗ್ಯಾವಲ್ಲ, ನೀವು ಆಗ್ಯಾವಲ್ಲ. ರೇಷನ್ ಕಾರ್ಡ್ದಾಗ ಹೆಬ್ಬಾಳು ಶುರು ಆಯ್ತು, ಇವತ್ತು ಸರ್ವರ್ ಇಲ್ಲ, ನಾಳೆ ಬಾ, ನಾಡ್ದು ಬಾ, ಹೌದಲ್ಲ. ಅದಕ್ಕೆ ಹಂಗಿಲ್ಲ. ಅದಕ್ಕೆ ನಿಮ್ಮ ಶಿಕ್ಷಣ ಗೊತ್ತಿದ್ರೆ ನೀವು ಬೇಕಾದ ಶಿಕ್ಷಣ ಪಡೆದ್ರೆ ನೀವು ಬೇಕಾದ ಮಾಡ್ಬೋದು ಅಂತ ಹೇಳ್ತಾ, ಅದಕ್ಕೆ ನೀವೆಲ್ಲರೂ ಒಳ್ಳೆಯ ಮಕ್ಕಳಾಗಿ ಡಿ ದೇವರಾಜ ಅರಸು ಜಯಂತಿಯನ್ನ
ನಾವು ಮಾಡಾಕತ್ತೀವಿ ಹಂಗೆ ನಿನ್ನ ಜಯಂತಿನೂ ಸಹ ನಾಳೆ ಈ ಊರಾನ ಮಂದಿ ಕೂಡಿ ಮಾಡಂಗ ನೀ ಬದುಕ್ಬೇಕಂತೇಳಿ ಹೇಳ್ತಾ ನಾನು 2 ಮಾತುಗಳು ವಿರಾಮ ಹೇಳ್ತೀನಿ. ಓಕೆ.